ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ವೀಕ್ಷಿಸ್ತಾ ಇರೋದು ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆರೋಗ್ಯವೇ ಭಾಗ್ಯ ಅನ್ನೋ ಒಂದು ಮಾತಿದೆ. ಜೀವನದಲ್ಲಿ ಮನುಷ್ಯನಿಗೆ ಆರೋಗ್ಯ ಒಂದು ಚೆನ್ನಾಗಿದ್ರೆ ಸಾಕು, ಏನ್ ಬೇಕಾದ್ರೂ ಸಾಧಿಸ್ತಾನೆ ಅಂತ. ಆದ್ರೆ ಅದು ಏನೋ ಗೊತ್ತಿಲ್ಲ, ಸಾಕಷ್ಟು ರೀತಿಯಾಗಿರುವಂಥ ಅನಾರೋಗ್ಯದ ಸಮಸ್ಯೆಗಳಿಗೆ ನಾವು ಇತ್ತೀಚಿನ ದಿನಗಳಲ್ಲಿ ಈಡಾಗ್ತಾ ಇದ್ದೀವಿ ಅಂತ ಹೇಳ್ಬೋದು. ಇದಕ್ಕೆ ಕಾರಣಗಳು ಕೆಲವೊಂದ್ಸರಿ ಟೆಸ್ಟ್ ಮಾಡಿಸಿದ್ರು ರಿಪೋರ್ಟ್ಸ್ ನಾರ್ಮಲ್ ಆಗಿರುತ್ತೆ, ಬಾಧೆಗಳು ಮಾತ್ರ ಕಡಿಮೆ ಆಗ್ತಿರೋದಿಲ್ಲ, ನೋವುಗಳು ಕಡಿಮೆ ಆಗ್ತಾ ಇರೋದಿಲ್ಲ. ಇದಕ್ಕೆ ಕಾರಣ ಏನಿರ್ಬೋದು ಗುರುಗಳೇ? ಇದು ಯಾಕೆ ಈ ಥರ ಆಗ್ತಾ ಇರುತ್ತೆ? ನಮಗೆ ಈ ಆರೋಗ್ಯದ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತಂದರೆ ನಾವು ಏನು ಮಾಡಬೇಕಾಗತ್ತೆ? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಹೇಳಿದ್ದು ಆರೋಗ್ಯ ಹದಗೆಟ್ಟಿದೆಯಲ್ಲ ಅವ್ರಿಗೆ ಅಪ್ಲೈ ಆಗತ್ತೆ. ಆರೋಗ್ಯ ಪೂರ್ಣವಾಗಿದ್ದಾನಲ್ಲ ಅವನಿಗೇನು ಬೇಕು ಅಂತಂದ್ರೆ ಹಣ ಬೇಕು. ಹೌದು, ಹಣ ಚೆನ್ನಾಗಿರೋ ಏನು ಬೇಕು? ನೆಮ್ಮದಿ ಬೇಕು. ಅವರವರ ಹುಡುಕಾಟ ಅದು. ಈಗ ನೀವು ಕೇಳ್ತಿರೋಂಥ ಪ್ರಶ್ನೆ ಇದು ಬಹಳ ಮಹತ್ತರವಾಗಿರೋ ಸಂಪತ್ತಿ. ಇದು ನಾವು ಎಷ್ಟೋ ಸಲ ಮಾತಾಡಿರ್ತೀವಿ. ಆರೋಗ್ಯವೇ ಮಹಾಭಾಗ್ಯ. ನನ್ನ ಪ್ರೀತಿಯ ಬಂಧುಗಳೇ, ಚೆನ್ನಾಗಿ ನೀವು ಗಮನಿಸೋದೇ ಆದರೆ ಹೇಗೆ ಇದಕ್ಕೆಲ್ಲ ಅದು ಎತ್ತರಕ್ಕೆ, ಅಂದರೆ ಎತ್ತರಕ್ಕೆ ಮೀನ್ಸ್ ಲಾಂಗ್ ಟೈಮ್, ನಮಗೆ ಆಯಸ್ಸಿರೋ ತನಕ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋದೇ ಆದರೆ ಬಹಳ ಪ್ರಮುಖವಾಗಿರ್ತಕ್ಕಂತಹ ಘಟ್ಟಗಳನ್ನು ತಿರುಚಿ ನೋಡಿದಾಗ ನೀವು ಹೇಗೆ ಬರುತ್ತೆ ಅಂದ್ರಲ್ಲ, ಅದು ಬೇರೆ. ಅದು ಪ್ರಾರಬ್ಧದಿಂದ ಬರ್ತಕ್ಕಂತಹದ್ದು, ಜಾತಕ ರೀತಿಯ ಕೆಟ್ಟಾಗಿ ಬರ್ತಕ್ಕಂಥದ್ದು, ಆಮೇಲೆ ನಮಗೆ ವಾಟರ್ ಇನ್ಫೆಕ್ಷನ್ನಿಂದ ಇನ್ಫೆಕ್ಷನಿಂದ ಬರ್ತಕ್ಕಂಥದ್ದು, ಫುಡ್ ಇನ್ಫೆಕ್ಷನಿಂದ ಬರ್ತಕ್ಕಂಥದ್ದು, ಎಲ್ಲವೂ ಕೂಡ ಕ್ರೋಢೀಕರಿಸ್ತಾನೆ. ಆ ಫುಡ್ಡು ತಿನ್ನಲಿಕ್ಕೂ ಇಲ್ಲಿ ಲಿಂಕ್ ಇರುತ್ತೆ. ಇಂತಹದ್ದೇ ತಿನ್ನಬೇಕು. ಇವನು ಜಾತಕ ನಂಬಬೇಕು ಅಂತೂ ಕೂಡ ಇರುತ್ತೆ, ಇವನು ನಂಬಬಾರದು ಅಂತೂ ಕೂಡ ಇರುತ್ತೆ ಜಾತಕದಲ್ಲಿ. ಹಾಗೆಲ್ಲ ಕೂಡ ಇರುತ್ತವೆ. ಅದಕ್ಕೆ ಮಹತ್ತರವಾಗಿರತಕ್ಕಂಥ ಡಾಕ್ಟರ್ ಬಳಿ ಹೋದರೂ ಪಾಪ ಕೆಲವರು ಬರ್ತಾರೆ, ಗುರುವೇ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ದೆ, ನಾನು CT ಸ್ಕ್ಯಾನ್ ಮಾಡಿಸ್ದೆ, MRI ಸ್ಕ್ಯಾನ್ ಮಾಡಿಸ್ದೆ, ಏನೂ ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಅಂತ ಹೇಳ್ತಿದ್ದಾರೆ, ನನಗೆ ಮಾತ್ರ ಪೇನ್ ಇದೆ. ಹೌದು, ಈ ಕೇಸ್ ತರ್ತಾರೆ. ಇಲ್ಲಿ ಅದಕ್ಕೆ ಮೆಡಿಸಿನ್ ಇದೆ. ಇನ್ನು ಡಾಕ್ಟರ್ ಪ್ರಕಾರ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ, ಅದ್ರ ಪ್ರಕಾರ ನರ್ವ್ಸ್ ವೀಕ್ ಇತ್ತು ಅಂತಂದರೆ, ಅಲ್ಲಿ ಇನ್ನೂ ಬ್ಲಡ್ ಕ್ಲಾಟ್ ಆಗಿದೆ ಅಂತಂದರೆ, ಅದು ಬ್ಲಡ್ಗೆ ಸಂಬಂಧಪಟ್ಟ ತೊಂದರೆ ಇದೆ ಅಂತಂದರೆ, ಇನ್ಫೆಕ್ಷನ್ ಆಗಿದೆ ಅಂದರೆ ಅದಕ್ಕೆ ಸಂಬಂಧಪಟ್ಟ ಮೆಡಿಸಿನ್ ಕೂಡ ತಗೋಬೇಕಾಗತ್ತೆ. ಇದು ಕರೆಕ್ಟ್ ಇರ್ತಕ್ಕ. ಇನ್ನು ಡಾಕ್ಟರ್ ಪ್ರಕಾರ ಏನೋ ಪ್ರಾಬ್ಲಮ್ ಇಲ್ಲ ಅಂತಂದರೆ 100ಕ್ಕೆ 100 ಒಂದು ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ, ಅತಿ ಎತ್ತರದಲ್ಲಿ ಬಿಟ್ಟಿರ್ತಕ್ಕಂತಹ ಫಲವೊಂದು ಹೇಳ್ತಾನೆ, ಕೆಳಗಡೆ ಭೂಮಿ ಒಳಗಡೆ ಬಿಟ್ಟಿರ್ತಕ್ಕಂಥ ಒಂದು ಫಲವನ್ನು ಹೇಳ್ತಾನೆ. ಇದನ್ನು ಅದಕ್ಕೆ ಈ ಭಗವಂತನವನು ಏನು ಮಾಡಿದ ಅಂತಂದರೆ, ನಮ್ಮ ಕಾಲ ಕೆಳಗೆ ಕೆಳಬಿಟ್ಟ, ನಮ್ಮ ತಲೆ ಮೇಲೆ ಕೆಳಬಿಟ್ಟ. ಇದನ್ನು ಅರ್ಥ ಮಾಡಿಕೊಂಡೇ ಮಾತಾಡ್ತಿರ್ತಾರೆ. ಅದಕ್ಕೆ ಮನುಷ್ಯ ಅನ್ನೋ ಈ ಭಗವಂತ ಮಾತಾಡುವಾಗಲೂ ಕೂಡ ಎಲ್ಲ ಮಣಿಗಳು ಒಂದು ಕಡೆ ಇರ್ತಾರಂತೆ. ನಮಗೆ ನಾವೀಗ ನವರತ್ನಗಳು ಧರಿಸ್ತೀವಲ್ಲ, ಈ ನವರತ್ನಗಳೆಲ್ಲವೂ ಕೂಡ ಭೂಮಿಯಲ್ಲಿ ಸಿಗುವಂಥದ್ದೇ. ಇದನ್ನು ಹೇಗೆ ತೆಗಿಬೇಕು ಅಂತ ಚಿಂತಾಮಣಿಯನ್ನು ಮಾತ್ರ ನಮ್ಮ ತಲೆಯಲ್ಲಿ ಇಟ್ಟಿದ್ದಾನೆ ಅಂತ, ಇನ್ನೆಲ್ಲ ಇಡಲಿಲ್ಲ. ಅದಕ್ಕೆ ನೀನು ಚಿಂತನೆ ಮಾಡು, ಸಿಗುತ್ತೆ ಅಂತ. ಮೇಲಿರ್ತಕ್ಕಂಥಂತಂದರೆ ಕಲ್ಪವೃಕ್ಷ, ತೆಂಗಿನಕಾಯಿ. ಆ ತೆಂಗಿನಕಾಯಿನ ಯಾವಾಗಲೂ ಅಷ್ಟೇ ಒಣಕೊಬ್ಬರಿ ಒಂದಷ್ಟು ಬೆಲ್ಲ ವಾರಕ್ಕೆ 1-2 ಸಲ ತಿಂತಾರೆ ಅಂತಂದರೆ ದಷ್ಟಪುಷ್ಟವಾಗಿ, ಅದು ಆರ್ಗ್ಯಾನಿಕ್ ಬೆಲ್ಲ ಇದ್ದು ಒಣಕೊಬ್ಬರಿಯನ್ನು ವಾರಕ್ಕೆ 2-3 ಸಲ ತಿಂತಾರೆ ಅಂತಂದರೆ ಮುಂದೆ ಬರ್ತಕ್ಕಂತಹ ರೋಗಗಳು ಕೂಡ ಅವಾಯ್ಡ್ ಮಾಡುತ್ತೆ. ಅಷ್ಟು ಶಕ್ತಿ ಇದೆ. ನೀವು ಬೇಕಾದ್ರೆ ಚೆಕ್ ಮಾಡೋದು, ಗೂಗಲ್ಗೆ ಹೋಗ್ಬಿಟ್ಟು ನೀವು ಹೊಡಿಬೋದು ಏನೇನು ಅದರಿಂದ ನಮಗೆ ಯೂಸ್ ಆಗುತ್ತೆ ಅಂತಕ್ಕಂಥ. ಅದಕ್ಕಾಗಿ ಮೇಲೆ ಬಿಡ್ತಕ್ಕಂಥ ಗಿಡ ತಾನೇ ಅದು ಕಲ್ಪವೃಕ್ಷ, ತೆಂಗಿನಕಾಯಿ. ಅದೇ ಆ ಒಂದು ವಿಶೇಷವಾಗಿರ್ತಕ್ಕಂತಹ ತೆಂಗಿನಕಾಯಿಯನ್ನು ಇನ್ನು ಭೂಮಿ ಒಳಗೆ ಬಿಡ್ತಕ್ಕಂಥ ಕೆಲವು ಪದಾರ್ಥ ಹೇಳ್ತಾನೆ. ಅದರಲ್ಲಿ ಶೇಂಗಾ, ಭೂಮಿ ಒಳಗಡೆ ಬಿಡ್ತಕ್ಕಂಥ ಕಡಲೆಕಾಯಿ. ಈ ಕಡಲೆಕಾಯಿಯ ಬೀಜವನ್ನು ದ್ವಿದಳ ಧಾನ್ಯ. ಇದು ಈ ದ್ವಿದಳ ಧಾನ್ಯ ಏನಿದೆಯೋ ಇದು ಸ್ವಲ್ಪ ಕೊಬ್ಬರಿಯನ್ನು ತಿಂತೀವಿ ಅಂತಂದರೆ ಆರೋಗ್ಯಂ ಭಾಸ್ಕರಾಜ್ಯ, ಆರೋಗ್ಯವನ್ನು ಆ ಮಹಾನುಭಾವ ಕೊಡ್ತಾರಂತೆ. ಅಷ್ಟು ಚೆನ್ನಾಗಿರ್ತೀವಿ ನಾವು. ಕೊಬ್ಬರಿ ಮತ್ತು ನೀವು ಆ ಒಂದು ಶೇಂಗಾ ಬೀಜವನ್ನು ತಿನ್ನೋದ್ರಿಂದ, ಕಡಲೆ ಬೀಜ ತಿನ್ನೋದ್ರಿಂದ ಅಷ್ಟು ಚೆನ್ನಾಗಿರುತ್ತೆ. ಅದು ಹಸಿ ಕೊಬ್ಬರಿ, ಹಸಿ ಕಡಲೆ ಬೀಜ ಕೂಡ ತಿಂತಕ್ಕಂಥದ್ದು. ಇನ್ನು ಒಣ ಕೊಬ್ಬರಿ ಜೊತೆಗೆ ಬೆಲ್ಲ ತಿಂತಕ್ಕಂಥದ್ದು. ಆದರೆ ಈ ಹಸಿ ಕೊಬ್ಬರಿ ತಿನ್ನುವಾಗ ಕಡಲೆ ಬೀಜ ನಾವು ಬೆಲ್ಲ ತಿಂದೆಲ್ಲ ನಡೆಯುತ್ತೆ, ತಿಂದರೂ ನಡೆಯುತ್ತೆ. ಒಣ ಕೊಬ್ಬರಿ ಜೊತೆಗೆ ಮಸ್ಟ್ ಅನ್ಸುಟ್ಟು ನೀವು ಬೆಲ್ಲವನ್ನು ತಿಂತಾ ಬನ್ನಿ, ಪೂರ್ಣ ಆರೋಗ್ಯವಂತರಾಗುತ್ತೀರಿ. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಯಶಸ್ಸು ನಿಮಗೆ ಕೊಡ್ತಾ ಬರುತ್ತೆ ಈ ಒಂದು ಒಣ ಕೊಬ್ಬರಿ ಮತ್ತು ಬೆಲ್ಲ ಕೂಡ. ಅಷ್ಟೊಂದು ಮಹತ್ವ ಇರತಕ್ಕಂಥದ್ದು. ಮೇಲೊಂದು ಕೆಳಗೊಂದು ಇವೆರಡು ಪದಾರ್ಥವನ್ನು ಕೂಡ ನಿಧಾನಕ್ಕೆ ಚೆಕ್ ಮಾಡಬೇಕು. ನಿಮ್ಮ ತಲೆಗೆ ಸ್ವಲ್ಪ ಹೊರಗೆ ಕೊಡಬೇಕು, ನೀವು ಕೆಲಸ ಕೊಡಬೇಕು. ನೀವು ಮೇಲಿರ್ತಕ್ಕಂಥ ವೃಕ್ಷ ಅಂದಕೂಟ ಕಲ್ಪವೃಕ್ಷ, ಅದು ವಿಶೇಷವಾಗಿ ಕೊಬ್ಬರಿ ಆಗಿರುತ್ತೆ. ಇನ್ನು ಕೆಳಗಿರ್ತಕ್ಕಂಥದ್ದು ಈ ದ್ವಿದಳ ಧಾನ್ಯ ಆಗಿರಬೇಕು ಅಂತ ಹೇಳ್ತಾನೆ. ಇದನ್ನು ತಿನ್ನೋದ್ರಿಂದ
ಮಹತ್ತರವಾಗಿ. ಅದು ಡಾಕ್ಟರ್ ಹೇಳಿದ್ದಾರೆ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋರಿಗೆ ಈ ಕಾಯಿಲೆ ವಾಸಿ ಆಗುತ್ತೆ. ಯಾವುದು ನಮಗೆ ಪೇಯ್ನ್ ಹಾಗೇ ಇದೆ, ಡಾಕ್ಟರ್ ಪ್ರಕಾರ ಇಲ್ಲ ಅನ್ನೋರಿಗೆ ಇದು ಅಪ್ಲೈ ಆಗುತ್ತೆ. ಇನ್ನು ಡಾಕ್ಟರ್ ಹೇಳಿದ್ದಾರೆ ಅದಕ್ಕೆ ಮೆಡಿಸಿನ್ ತಗೊಳ್ಳಿ, ಡಾಕ್ಟರ್ ಹೇಳಿಲ್ಲ ಅದಕ್ಕೇನು ತೊಂದರೆ ಇಲ್ಲ, ಇವೆರಡೂ ತಿಂತಾ ಬನ್ನಿ. ವಾರಕ್ಕೆ ಚೆಕ್ ಮಾಡ್ಬೋದು. ನೀವು ಒಂದು ವಾರದಲ್ಲೇ ತಿಂದು ನೀವು ಪರೀಕ್ಷೆ ಮಾಡಿ, ಅಷ್ಟೊಂದು ಗುಣಮುಖರಾಗ್ತೀರಿ ನನ್ನ ಪ್ರೀತಿ ಬಂದು. ಖಂಡಿತವಾಗ್ಲೂ ಗುರುಗಳೇ, ಆರೋಗ್ಯ ಸುಧಾರಿಸಬೇಕು ಅಥವಾ ಆರೋಗ್ಯದ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತಂದರೆ ಯಾವ ಒಂದು ರೆಮಿಡಿಯನ್ನು ಫಾಲೋ ಮಾಡಬೇಕು ಅಂತ ತಿಳಿಸಿದ್ರಿ. ಜೊತೆಗೆ ನಮ್ಮ ಆಹಾರದಲ್ಲಿ ಏನು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.